ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ಈರುಳ್ಳಿ ತೊಕ್ಕು ಆರ್ ಚಟ್ನಿ ನೀವು ಏನು ಬೇಕಾದರೂ ಅದನ್ನು ಕರಿಬೋದು. ತಿಂಗಳಾನ್ಗಟ್ಲೆ ಉಳಿಯುತ್ತೆ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಹೊರಗಡೆ ಮಾಡಿದ ದಿವಸದಿಂದ ಒಂದು 2 ದಿವಸ ಇಡ್ಬೋದು. ಆದರೆ ನಾನು ಇಡೋದೇ ಇಲ್ಲ, ಫ್ರಿಜ್ಗೆ ಪುಷ್ ಮಾಡ್ತೀನಿ. ಇವಾಗ ನಾನು ಮಾಡಿದ್ದು ಇವತ್ತು ಹಾಕ್ತಿರೋದು ನಾನು ಮಾಡಿ 1 ತಿಂಗಳ ಮೇಲೆ ಆಗ್ಬಿಟ್ಟು ತುಂಬ ರುಚಿಯಾಗುತ್ತೆ. ಈರುಳ್ಳಿ ಅದು ಇವಾಗ ಒಳ್ಳೆ ಚೆನ್ನಾಗಿ ಈರುಳ್ಳಿ ಸಿಗ್ತಾ ಇದೆ. ಇವಾಗ ತೊಗೊಂಡು ಮಾಡಿ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೆಲ್ಲ ಕೊಳ್ತಿರೋದೆಲ್ಲ ಸಿಗುತ್ತೆ. ಈಗ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇವಾಗ ಸಿಗೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೊರಗಿನ ಸಿಪ್ಪೆ ಎಲ್ಲ ಒಣಗಿ ಕೊಳ್ತಿರೋದು ಸಿಗೋದೇ ಇಲ್ಲ ಈಗ. ಸೊ ಇವಾಗ ಮಾಡಿ ಈರುಳ್ಳಿ ಇಮ್ಯುನಿಟಿ ಬೂಸ್ಟಿಂಗು ತುಂಬ ಒಳ್ಳೆಯದು. ಮತ್ತು ಈರುಳ್ಳಿನ ಯಾವುದ್ರಲ್ಲಿ ತಾನೇ ಯೂಸ್ ಮಾಡಲ್ಲ, ಸಲಾಡಲ್ಲಿ ಯೂಸ್ ಮಾಡ್ತೀವಿ, ಉಪ್ಪಿಟ್ಟಲ್ಲಿ, ಅವಲಕ್ಕಿ ಒಗ್ಗರಣೆಯಲ್ಲಿ, ಓಟ್ಸಿ ಕೂಡ ಯೂಸ್ ಮಾಡ್ತೀವಿ ನಾವು. ಮಧ್ಯಾಹ್ನದ ಟೈಮಲ್ಲಿ ಓಟ್ ಮೀಲ್ ಮಾಡ್ಬೇಕಾದ್ರೆ ಲಂಚ್ಗೆ, ಹಾಗೆ ಪುಲಾವ್ನಲ್ಲಿ ಪ್ರತಿಯೊಂದ್ರಲ್ಲೂ ಈರುಳ್ಳಿ ಯೂಸ್ ಮಾಡ್ತೀವಲ್ವಾ. ಈರುಳ್ಳಿ ತಿಂದೇ ಇರೋ ಜನ ಕಮ್ಮಿನೇ. ನಾನೇನು ಮಾಡಿದ್ದೀನಿ ಅಂದರೆ ಇದರಲ್ಲಿ ಈರುಳ್ಳಿನ ಫಸ್ಟು ಕಟ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ರುಬ್ಬಿಟ್ಟು ಮಾಡಿದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ಈರುಳ್ಳಿನ ಫಸ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾರೆ. ಕೆಲವರು ಸ್ವಲ್ಪ ನೀರುಳ್ಳಿಗೆ ಎಣ್ಣೆ ಹಾಕೊಂಡು ಕುಟ್ಕೋತಾರೆ. ಹಾಗೆಲ್ಲ ಮಾಡ್ತಾರೆ. ನಾನು ರುಬ್ಬಿಟ್ಟು ಮಾಡಿದ್ದೀನಿ. ನೀವು ಯಾವುದೇ ಮೆಥಡ್ ಫಾಲೋ ಮಾಡ್ಬೋದು. ನಾನು ಅವರವರ ಇದಕ್ಕೆ ಖಾರ ಅವ್ರು ಎಷ್ಟು ತಿಂತಾರೆ ಅನ್ನೋ ಲೆವೆಲಿಗೆ ಇದು ಹಾಕೋಬೋದು, ಮೆಣಸಿನ್ಕಾಯಿ ಹಾಕೋಬೋದು. ನಾನು ಇದರಲ್ಲಿ ಬ್ಯಾಡಗಿ ಮಾತ್ರ ಯೂಸ್ ಮಾಡಿದ್ದೀನಿ, ಗುಂಟೂರೆಲ್ಲ ಯೂಸ್ ಮಾಡಿಲ್ಲ. ಅದ್ರ ರುಚಿ ಮಾತ್ರ ಫ್ರೆಂಡ್ಸ್ ಅದ್ಭುತವಾಗಿರುತ್ತೆ. ಈ ತೊಕ್ಕು ಮಾಡಬೇಕಾದ್ರೆ ಎಲ್ಲ ಪಾತ್ರೆಗಳು, ಮಿಕ್ಸಿದು ಬೌಲು ಪ್ರತಿಯೊಂದು ಒಣ ಇರಬೇಕು. ಯಾವುದ್ರಲ್ಲೂ ನೀರಿನ ಪಶೆ ಇರಬಾರ್ದು. ಅಷ್ಟೇ ಇದರಲ್ಲಿ ಮುಖ್ಯ. ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದನ್ನು ನಾವು ತೆಗೆದು ಯೂಸ್ ಮಾಡಬೇಕಾದ್ರೆ ಒಣ ಸ್ಪೂನ್ ಹಾಕ್ಬಿಟ್ಟೆ ಯೂಸ್ ಮಾಡಬೇಕು. ನಾವು ನಮಗೆ ಬೇಕಾಗಿದ್ದನ್ನು ಇನ್ನೊಂದು ಸಣ್ಣ ಬಾಟ್ಲಿಲಿ ತೆಗೆದಿಟ್ಕೊಂಡು ಅದರ ನಂತರ ಅದರಿಂದ ಹಾಕೊಂಡು ಯೂಸ್ ಮಾಡ್ಕೋಬೋದು. ಹಾಗಿಟ್ರೆ ಇನ್ನೂ ಚೆನ್ನಾಗಿ ಬಾಳಿಕೆ ಜಾಸ್ತಿ ಬರುತ್ತೆ. ಒಂದೇ ಪ್ರಾಬ್ಲಮ್ ಅಂದರೆ ಒಣ ಸ್ಪೂನ್ ಯೂಸ್ ಮಾಡೋದು ಮಾತ್ರ ಇದರಲ್ಲಿ. ಇದನ್ನು ನೋಡಿ ಇಡ್ಲಿ, ದೋಸೆ ಜೊತೆಗೆ, ಹಾಗೆ ಚಪಾತಿ, ಬ್ರೆಡ್ಡು, ಅನ್ನಕ್ಕೆ, ರಾಗಿ ಮುದ್ದೆ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಪ್ರತಿಯೊಂದ್ರ ಜೊತೆಗೂ ಇದನ್ನು ಎಂಜಾಯ್ ಮಾಡ್ಬೋದು. ನೋಡಿ ರೆಸಿಪಿನ ನನ್ನ ಚಾನಲ್ನ ಫಾಲೋ ಮಾಡಿ. ನಾನು ತೊಕ್ಕು ರೆಸಿಪೀಸ್ ಅಂತ ಅಂದ್ಬಿಟ್ಟು ನೀವು ಪ್ಲೇಲಿಸ್ಟ್ಗೆ ಹೋಗಿ ನೋಡಿದ್ರೆ ನಿಮಗೆ ಮಾವಿನಕಾಯಿ ತೊಕ್ಕು, ನೆಲ್ಲಿಕಾಯಿ ತೊಕ್ಕು, ಆಮೇಲೆ ಇದು ಇವಾಗ ಹಾಕ್ತಿರೋದು ನೀರುಳ್ಳಿ ತೊಕ್ಕು, ಹೀಗೆ 3-4 ತೊಕ್ಕುಗಳನ್ನ ಹಾಕಿದ್ದೀನಿ. ಜಸ್ಟ್ ಇದು ಮಾಡಿ ಫ್ರೆಂಡ್ಸ್, ಚೆಕ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನಾನು ಯೂಟ್ಯೂಬಲ್ಲಿ ಈರುಳ್ಳಿ ತೊಕ್ಕು ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೆ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಇವತ್ತಿನ ರೆಸಿಪಿ ಯಾವುದಪ್ಪ ಅಂತಂದರೆ ಈರುಳ್ಳಿ ತೊಕ್ಕು. ಯಾರಿಗೆಲ್ಲ ಈರುಳ್ಳಿ ತೊಕ್ಕು ನೋಡಿಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನೀವು ನನಗೆ ಹೇಳಬೇಕು. ಈಗ ನೋಡಿ ಅದಕ್ಕೆ ಏನೇನು ಬೇಕಂತ ನೋಡೋಣ. ತಿಂಗಳಾನ್ಗಟ್ಲೆ ಉಳಿಯುತ್ತೆ ಫ್ರಿಜ್ಜಲ್ಲಿ. ಈಗ ನೋಡಿ ಅದಕ್ಕೆ ನಾನು ಅರ್ಧ ಕಿಲೋ ನೀರುಳ್ಳಿ ತೊಗೊಂಡಿದ್ದೀನಿ. ಚೆನ್ನಾಗಿರೋದು ತೊಗೊಳ್ಳಿ, ಫ್ರೆಶ್ ಆಗಿರೋದು, ಕೊಳಿದೇ ಇರೋದು ತೊಗೊಳ್ಳಿ. ಈಗ ನೋಡಿ ಅದಕ್ಕೆ ಸಾಸಿವೆ 1 ಟೇಬಲ್ ಸ್ಪೂನು, ಹಾಗೆ ಮೆಂತ್ಯ ಅರ್ಧ ಟೀ ಸ್ಪೂನು, ಜೀರಿಗೆ 1 ಟೀ ಸ್ಪೂನು, ಬೆಲ್ಲ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ ಒಂದು ಅರ್ಧ ಕಪ್ ಬೇಕೇ ಬೇಕು. ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ನೋಡಿ ಇದೆಲ್ಲ ಬೇರೆ. 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ. ಹೀಗೆ ಅರ್ಧ kg ನೀರುಳ್ಳಿನ ನಾವು ಸ್ಲೈಸ್ ಮಾಡಿರೋದನ್ನು ಬ್ಲೆಂಡರ್ ಬೋಲ್ಗೆ ಹಾಕ್ಕೊಳ್ಳಿ. ಮತ್ತು ಮೀಡಿಯಮ್ ಕೋರ್ಸ್ ಆಗೋದನ್ನು ರುಬ್ಬಿಕೊಳ್ಳಿ. ಈಗ ನೋಡಿ ಮಸಾಲೆ ತಯಾರು ಮಾಡೋಣ. ಹಾಗೆ ಸಾಸಿವೆ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನು, ಮೆಂತ್ಯ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು. ಅದು ಕರಟಬಾರ್ದು, ಸಾಧಾರಣವಾಗಿ ಹುರಿದು ಬಂದರೆ ಸಾಕಾಗುತ್ತೆ. ಇಲ್ಲದಿದ್ದರೆ ಅದು ಕೈ ಆಗುತ್ತೆ. ಒಟ್ಟಿಗೆ ಹುರಿದ್ರೇ ಒಳ್ಳೆಯದು, ಒಂದೊಂದೇ ಹುರಿಯೋದಕ್ಕಿಂತ. ಈಗ ಒಂದು ಪ್ಲೇಟಿಗೆ ಹಾಕಿರೋದು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ರುಬ್ಬಿರೋದು. ಈಗ ನಾವು ಮಸಾಲೆ ಮಾಡ್ಕೊಳ್ಳೋಣ. ನಾವು ನೆನೆಸಿದಂತಹ 5-6 ಬ್ಯಾಡಗಿ ಮೆಣಸಿನ್ಕಾಯಿ, ನೀರು ಹಾಕೋದು ಬೇಡ, ಖಾಲಿ ಮೆಣಸಿನ್ಕಾಯಿ ನೆನೆಸಿದ ಮಾತ್ರ ಹಾಕಿದರೆ ಸಾಕು. ಹಾಗೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನು, ಮತ್ತು ಬೆಳ್ಳುಳ್ಳಿ 10 ಹಾಕಿದ್ದೀನಿ, ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಐಡಿಯಲ್ ಆಗಿ ನಾನು ಟೇಸ್ಟ್ ಮಾಡಿದ್ದೀನಲ್ಲ ಹಾಗೆ. ಈಗ ಅದಕ್ಕೆ ನಾವು ನೆನೆಸಿರುವಂತಹ ಹುಣಸೆಹಣ್ಣು ಹಾಕೊಳ್ಳಿ. 1 ಲಿಂಬೆಹಣ್ಣು ಸೈಜ್ ಹಾಕಿದ್ದೀನಿ. ಚೆನ್ನಾಗಿ ಕಸ ಎಲ್ಲ ತೆಗೆದು ನೆನೆಸಿ ಹಾಕಿದ್ದೀನಿ. ಈಗ ಚೆನ್ನಾಗಿ ನೀರು ಹಾಕಿದರೆ ಫೈನಾಗಿ ರುಬ್ಕೊಳ್ಳಿ. ಈಗ ನೋಡಿ ನೀರುಳ್ಳಿ ರುಬ್ಬಿರೋದನ್ನು ತೋರಿಸ್ತಾ ಇದ್ದೀನಿ, ತುಂಬ ನೈಸಲ್ಲ, ಕೋರ್ಸಾಗಿ. ಹಾಗೆ ನೋಡಿ ಈ ಮಸಾಲೆನೂ ತೋರಿಸ್ತಾ ಇದ್ದೀನಿ. ಇದನ್ನು ಇವಾಗ ಒಂದು ಬದಿನಲ್ಲಿ ಇಟ್ಕೊಳ್ಳಿ, ಆಮೇಲೆ ನಾವು ಯೂಸ್ ಮಾಡ್ಕೊಳ್ಳೋದು ಇದನ್ನು. ಈಗ ಎಣ್ಣೆ ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಅರ್ಧ ಕಪ್ಪು ಹಾಕಿದ್ದೀನಿ, ಬೇಕಾಗತ್ತೆ ಅಷ್ಟು. ಅದನ್ನು ಬಿಸಿ ಮಾಡಿ, ಬಿಸಿ ಆದಮೇಲೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದೇನು ಚಟಪಟ ಅನ್ಬೇಕು, ಚೆನ್ನಾಗಿ ಅನ್ಬೇಕಾದ್ರೆ 2 ಎಸಳು ಫ್ರೆಶ್
ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಆದರೆ ಅದ್ರ ನೀರಿನಂಶ ಎಲ್ಲ ಹೋಗೋ ತನಕ ಅದು ನಾವು ಹುರ್ಕೋಬೇಕು. ಅದರ ನಂತರ ನಾವು ಹುರಿಬಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಈಗ ಮತ್ತೆ ಚೆನ್ನಾಗಿ ಕೈ ಆಡಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದೇನಾಗಬೇಕಂದ್ರೆ ಅದ್ರದ್ದು ಮಾಯಿಶ್ಚರೆಲ್ಲ ಹೋಗಬೇಕು. ಮತ್ತು ನಾವು ಒಗ್ಗರಣೆ ಹಾಕಬೇಕಾದ್ರೆ ಹೇಗೆ ಪರಿಮಳ ಬರುತ್ತೆ ಅಷ್ಟು ಪರಿಮಳ ಬರುವ ತನಕ ಹುರಿಬೇಕು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇವಾಗ ಕಲರ್ ಚೇಂಜ್ ಆಯಿತು, ಚೆನ್ನಾಗಿ ಪರಿಮಳಯುಕ್ತ ಆಯಿತು. ಈಗ ಅದಕ್ಕೆ ನಾವು ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಳಿ. ಈಗ ರುಬ್ಬಿದ ಮಸಾಲೆ ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕಂಬೈನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ನೋಡಿ, ಆಯ್ತು ಇವಾಗ. ಹೌದಾ, ಕಲರ್ಫುಲ್ ಆಯಿತು ಅಲ್ವಾ? ಈಗ ಅದಕ್ಕೆ ನಾವು ಬೆಲ್ಲ ಇಟ್ಕೊಂಡಿದ್ದೀವಲ್ಲ, ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಬೇಕಾಗುತ್ತೆ ಅಷ್ಟು ಬೆಲ್ಲ. ಅದು ಸಿಹಿ ಇಲ್ಲ, ಪೌಡ್ರ್, ಅದು ಆರ್ಗ್ಯಾನಿಕ್ ಬೆಲ್ಲ. ಚೆನ್ನಾಗಿ ಕಂಬೈನ್ ಮಾಡಿ. ಈಗ ಬೆಲ್ಲ ಹಾಕಿದ ತಕ್ಷಣ ನೀರಿನ ಅಂಶ ಬಿಡುತ್ತಲ್ವಾ, ಅದರಿಂದ ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ. ಕವರ್ ಆ್ಯಂಡ್ ಕುಕ್ 2 ನಿಮಿಷ ಮಾಡಿದ್ರೂ ನೀವು ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ಇಲ್ಲದಿದ್ದರೆ ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಈಗ ಅದಕ್ಕೆ ಮಿಕ್ಸ್ ಕೊಡಿ. ಈಗ ಅದನ್ನು ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಇನ್ನೂ 2 ನಿಮಿಷ ತನಕ. ಹಾಗೆ ಮಾಡಿದರೆ ಮಾತ್ರ ಚೆನ್ನಾಗಿ ಕುಕ್ ಆಗಿ ಬರೋದು. ಇವಾಗ ನಾವು ಹುರಿದಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಫೈನಾಗಿ ಪೌಡ್ರ್ ಮಾಡಿ. ಈಗ ನೋಡಿ 2 ನಿಮಿಷದ ನಂತರ ಏನಾಗಿದೆ ಅಂತಂದ್ಬಿಟ್ಟು ನೋಡಿ, ಇವಾಗ ಎಷ್ಟು ಚೆನ್ನಾಗಿ ದಪ್ಪ ಆಗಿ ಬಂದುಬಿಟ್ಟಿದೆ ಅಲ್ವಾ? ಚೆನ್ನಾಗಿ ದಪ್ಪ ಆಗಿ ಬಂದುಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾವೀಗ ಮಾಡಿದಂಥ ಮಸಾಲೆ ಪೌಡ್ರ್ ಎಲ್ಲ ಹಾಕ್ಕೊಳ್ಳಿ. ಅದು ಕರೆಕ್ಟ್ ಆಗುತ್ತೆ. ಇಷ್ಟಕ್ಕೆ ಈ ಅರ್ಧ kgಗೆ ಈ ಮಸಾಲೆ ಪರ್ಫೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಕಲರು ಚೇಂಜ್ ಆಗುತ್ತೆ ಈಗ ಮಸಾಲೆ ಹಾಕಿದ್ರಿಂದ. ಮತ್ತು ಪರಿಮಳಯುಕ್ತ ಆಗುತ್ತೆ ಮನೆಯೆಲ್ಲ ಪರಿಮಳ. ಇನ್ನೂ ಕುಕ್ ಆಗಬೇಕದು, ಯಾಕಂದರೆ ಇನ್ನೂ ನೀರಿನಾಂಶ ಇದೆ ಅದರಲ್ಲಿ, ಇನ್ನೂ ಎಣ್ಣೆ ಬಿಟ್ಟಿಲ್ಲ ಅದು. ಈಗ ನೋಡಿ 2 ನಿಮಿಷದ ನಂತರ ಮತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ಅಲ್ವಾ? ಇವಾಗ ತೊಕ್ಕು ಪ್ಯಾನ್ ಬಿಡೋಕ್ಕೆ ಶುರು ಆಯ್ತು. ನೋಡಿ, ಎಣ್ಣೆ ಬಿಡ್ತಾ ಇದೆ. ನೋಡಿ, ತೋರಿಸ್ದೆ ನೋಡಿ, ಎಣ್ಣೆ ಬಿಡ್ತಾ ಇದೆ. ಎಷ್ಟು ಚೆನ್ನಾಗಿ ನೋಡಿ. ಇವಾಗ ನೀವು ಮೂವ್ ಮಾಡೋದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತಲ್ವ? ನೋಡಿ, ಇವಾಗ ರೆಡಿ ಆಯಿತು ಈರುಳ್ಳಿ ತೊಕ್ಕು ರೆಡಿ ಆಯಿತು. ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಪ್ಯಾನಲ್ಲಿ ಇಟ್ಟಿದ್ದ ಕಡೆ ನಿಮ್ಗೆ ಎಣ್ಣೆ ಬಿಟ್ಟಿರೋದು ಕಾಣುತ್ತೆ ನೋಡಿ ಅಲ್ವಾ? ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಬಿಟ್ಟು ಒಂದು ಮುದ್ದೆ ಆಗಿ ಬಂದುಬಿಡ್ತು. ಇವಾಗ ನೋಡಿ, ಕ್ಲೀನಾಗಿರೋ ಗ್ಲಾಸ್ ಬಾಟ್ಲಿನಲ್ಲಿ ಹಾಕಿಬಿಟ್ಟು ಏರ್ ಟೈಟ್ ಆಗಿದ್ದರೆ ತುಂಬ ಒಳ್ಳೆಯದು. ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ನಿಮ್ಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಆದರೆ ಒಣ ಸ್ಪೂನ್ ಉಪಯೋಗಿಸಿ ನೀವು ತೊಕ್ಕನ್ನು ತೆಗೆದು ಯೂಸ್ ಮಾಡಿದ್ರೆ 3-4 ತಿಂಗಳ ತನಕ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಉಳಿಯುತ್ತೆ. ಇವಾಗ ಬ್ರೆಡ್ಗೆ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ. ಬೆಣ್ಣೆ ಹಚ್ಚಿಬಿಟ್ಟು ಬ್ರೆಡ್ನ 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ಇದನ್ನು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಇಡ್ಲಿ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ಅನ್ನದ ಜೊತೆಗೂ ಹೌದು, ತೋರಿಸಿದ್ದೀನಿ ಅದನ್ನು. ಇವಾಗ 2 ಸೈಡಲ್ಲೂ ಬ್ರೆಡ್ಗೆ ಹಚ್ಕೊಳ್ಳಿ. ನಾನು ಹಾಗೆ ಇಟ್ಬಿಟ್ಟು ತೋರಿಸಿದ್ದೀನಿ ನಿಮಗೆ. ಇಕೋಬೇಕ್ ಪೇಪರಲ್ಲಿ ಪ್ಯಾಕ್ ಮಾಡಿ ಇದನ್ನು ಟ್ರಯಾಂಗ್ಯುಲರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಇದರಲ್ಲಿ ಬಾಕ್ಸಲ್ಲಿ ಹಾಕ್ಕೊಡ್ಬೋದು. ನನ್ನ ಬಾಕ್ಸ್ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೋಸ್ಕರ ನಾನು ಹಾಗೆ ಹಾಕ್ಬಿಟ್ಟೆ. ಓಕೆ, ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ. ಕೊಟ್ಬಿಟ್ಟು ನೋಡಿ, ತುಂಬ ಚೆನ್ನಾಗಾಗಿದೆ ಅಲ್ವಾ? ಖಾರನೂ ತುಂಬ ಆಗಲ್ಲ, ಒಂಥರ ಸಿಹಿ ಹುಳಿ ಬ್ಯಾಲೆನ್ಸ್ಡ್ ಟೇಸ್ಟ್ ಅಲ್ವಾ? ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಚಪಾತಿಗೆ ಹಾಕಿ. ಈಗ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ತೊಕ್ಕು. ಮತ್ತು ರೋಲ್ ಮಾಡಿ. ಈಗ ರೋಲ್ ಮಾಡಿಬಿಟ್ಟು ಅದೇ ಇಕೋಬೇಕ್ ಪೇಪರಲ್ಲಿ ಹಾಕಿಬಿಟ್ಟು ರೋಲ್ ಮಾಡಿ ಟಿಫಿನ್ ಬಾಕ್ಸಲ್ಲಿ ಹಾಕಿ, ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡಿ ಮಕ್ಕಳಿಗೆ. ಇದನ್ನು ನಾವು ಹೀಗೆ ಮಾಡಿ ಪಿಕ್ನಿಕ್ ಕೂಡ ತೊಗೊಂಡು ಹೋಗ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೂ ಆಗೋದಿಲ್ಲ, ತಣ್ಣಗಿರುತ್ತಲ್ವ ಹೇಗೋ. ಈಗ ನೋಡಿ, ಅನ್ನಕ್ಕೆ ಹಾಕೋದು ತೋರಿಸ್ತಾ ಇದ್ದೀನಿ. ಬಿಸಿ ಅನ್ನಕ್ಕೆ ಸ್ವಲ್ಪ ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಬೋದು, ತುಪ್ಪ ಬೇಕಾದರೆ ತುಪ್ಪ ಹಾಕ್ಬೋದು ತೊಕ್ಕು ಜೊತೆಗೆ ಮಿಕ್ಸ್ ಮಾಡಲಿಕ್ಕೆ. ನಾನು ಆಲಿವ್ ಆಯಿಲ್ ಒಂಚೂರು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಂಥರ ಪುಳಿಯೋಗರೆ ತಿಂದಾಗತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಪುಳಿಯೋಗರೆ ಬೇರೆ ವಸ್ತು ಹಾಕ್ತೀವಿ, ಇದಕ್ಕೆಲ್ಲ ಹಾಕಿಲ್ಲ. ಆದರೂ ನೀರುಳ್ಳಿ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಅಲ್ವಾ? ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿ. ಇವಾಗ ನೋಡಿ, 3 ರೀತಿ ಎಂಜಾಯ್ ಮಾಡೋದನ್ನು ಪ್ಲೇಟಲ್ಲಿ ಹಾಕಿ ತೋರಿಸಿದ್ದೀನಿ. ಇನ್ನು ಮುಂದಿನ ರೆಸಿಪಿನಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ, ಬಾಯ್.